ವೆಲ್ಕಮ್ ಟು AK ವಿಡಿಯೋಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಶವಂತಪುರಿಂದ ಶ್ರವಣಬೆಳಗೊಳಕ್ಕೆ ಹೋಗುವ ಬಗ್ಗೆ ಮಾತಾಡೋಣ. ಹೌದು, ಇದೊಂದು ತುಂಬ ಸುಂದರವಾದ ಪ್ರಯಾಣ ಆಗಿತ್ತು ನಂದು. ಯಾವ ಗಾಡಿ ಅಂತಂದರೆ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ 16515. ಸೊ ನಾನು ಹೋಗಿದ್ದು D3ಯಲ್ಲಿ ಆ್ಯಂಡ್ ಇಟ್ ವಾಸ್ ಅನ್ ಫ್ಯಾಂಟಾಸ್ಟಿಕ್ ಜರ್ನಿ. ಯಾಕೆಂತಂದರೆ ಬೆಳಿಗ್ಗೆ 7:05 ಇಲ್ಲಿಂದ ಹೊರಟು 9 ಗಂಟೆಗೆ ನಾನು ಶ್ರವಣಬೆಳಗೊಳ ತಲುಪಿದ್ದೇನೆ. ಸೊ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಜರ್ನಿ ಇದು. ವಾತಾವರಣ ಹಾಗೆ ರೈಲಿನ ಪ್ರಯಾಣ, ಜೊತೆಗೆ ಅಕ್ಕಪಕ್ಕದಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳು, ಗಿಡ ಮರಗಳು, ಗ್ರೀನರಿ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. Now moving from BG Nagara, Beluru Cross. ಇಲ್ಲಿ ಬೇಲೂರು ಕ್ರಾಸಿಂದ ನಾವು ಬೇಲೂರು ಹಾಗೂ ಹಳೇಬೀಡು ಕೂಡ ಹೋಗ್ಬೋದು. ಸೊ ಬೇಲೂರು ಕ್ರಾಸ್ ಅಂತ ಹೇಳ್ಬಿಟ್ಟು ಇಲ್ಲಿ ರೈಲು ನಿಲ್ದಾಣ ಇದೆ. ಈ ಪ್ರತಿಯೊಂದು ರೈಲು ಕೂಡ ನಿಲ್ಲಿಸ್ತಾರೆ. ಈಗ ನಾವು ಮತ್ತೆ ಹಳೆಯ ಟ್ರ್ಯಾಕ್ ಮೇಲೆ ಹೋಗಿದ್ದೀವಿ. ಟ್ರ್ಯಾಕಿಂದ ಎಷ್ಟು ಚೆನ್ನಾಗಿರುತ್ತೆ ನೋಡೋದು ಅನ್ನೋದು ತುಂಬ ಅದ್ಭುತ. ಸಪೋಸ್ ಸಾಮಾನ್ಯ ನೋಡ್ರಿ, ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಟ್ರ್ಯಾಕ್ ಪಕ್ಕದಲ್ಲಿ ಸುಂದರ ತೆಂಗಿನ ತೋಟ ಆ್ಯಂಡ್ ಹಸಿರುಮಯ. ಬಾಪ್ರೆ, ಈ ಥರ ನಮ್ಮ ಸೌತ್ ಕನ್ನಡದಲ್ಲಿ ನೋಡಲಿಕ್ಕೆ ಸಾಧ್ಯ. ಹಾಗಂತ ನಾರ್ತ್ ಕನ್ನಡದಲ್ಲಿ ಇಲ್ಲ ಅಂತಲ್ಲ, ಆದರೆ ಇದಕ್ಕಿಂತ ಅದ್ಭುತವಾಗಿ ಪ್ರತಿ ಸ್ಟೇಷನ್, ಪ್ರತಿ ಊರಲ್ಲೂ ನಾವು ಹಸಿರು ನೋಡೋಕ್ಕೆ ಸಾಧ್ಯವಾಗೋದು ಈ ಸೌತ್ ಕರ್ನಾಟಕದಲ್ಲಿ ಮಾತ್ರನೇ. ಏನು ಅಂದರೆ ಇದು ಗುಹೆ ಒಳಗಡೆ ಅರೌಂಡ್ 400 ಮೀಟರ್ ಗುಹೆ ಒಳಗಡೆಯಿಂದ ಟ್ರೈನ್ ಪಾಸ್ ಆಗುತ್ತೆ. ನಾವು ಶ್ರವಣಬೆಳಗೊಳ ಹೋಗೋಕ್ಕಿಂತ ಮುಂಚೆ ಈ ಗುಹೆ ಬರುತ್ತೆ. ಅಲ್ಲಿ ನೋಡಿ, ಅದು ನಮ್ಮ ಇಂಜನ್. ಅಲ್ಲಿಂದ ಕಮ್ಮಿ ಅಂದರೂ 10 ಬೋಗಿಯ ಹಿಂದೆ ನಾವಿದ್ದೀವಿ. ಸೊ ಟ್ರೈನ್ ಟರ್ನ್ ಆದಾಗ ಎಷ್ಟು ಅದ್ಭುತವಾಗಿ ಕಾಣುತ್ತೆ ನಮ್ಮ ಇಂಜನ್. ಆ್ಯಂಡ್ ಇದು ಕೊನೆಯ ಬೋಗಿವರೆಗೂ ನಾವು ಇಲ್ಲಿಂದ ನೋಡ್ಬೋದು. ನಮ್ಮ ಬೋಗಿ ಪಕ್ಕದಿಂದ ಕೊನೆಯ ಬೋಗಿ. ತೆಂಗಿನ ತೋಟ ಪಕ್ಕದಿಂದನೇ ನಮ್ಮ ಟ್ರೈನ್ ಹೊರಡ್ತಾ ಇದೆ. ನೋಡೋದಕ್ಕೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಿಜಕ್ಕೂ ತುಂಬ ಅದ್ಭುತವಾಗಿದೆ. ಗ್ರೀನರಿ, ಹಸಿರು, ಎಲ್ಲಿ ನೋಡಿದರೂ ಹಸಿರು. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಯಾಣ. ಸಮಯ ಸಿಕ್ಕರೆ ಯಶವಂತಪುರಿಂದ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಅಫ್ಕೋರ್ಸ್ ಯಶವಂತಪುರ ಸ್ಟಾರ್ಟಿಂದ ಮಾಡಿದ್ದೆ, ಬಟ್
ನೆಕ್ಸ್ಟ್ ಟೈಮ್ ಯಶವಂತಪುರ ಸ್ಟೇಷನ್ ಒಳಗಡೆ ಎಂಟ್ರಿಯಿಂದ ಹಿಡ್ಬಿಟ್ಟು ಎಕ್ಸಿಟ್ ಎಲ್ಲನೂ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಎಂಥ ಅದ್ಭುತ ಅಲ್ವಾ, ತೋಟದ ಪಕ್ಕದಲ್ಲೇ ಮನೆ ಮೇಲೆ ಹೈವೇ ಇದೆ, ಅದು ಬೆಂಗಳೂರು ಹೋಗೋದಂತೆ. ನಿಮಗೇನಾದರೂ ರೈಲಿನಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ನಿಮಗೇನಾದರೂ ಸರಿಸ್ತಾ ಆಗಲಿಲ್ಲ ಅಂತಂದರೆ ಅಥವಾ ಅಲ್ಲಿ ನಿಮಗೆ ಸಿಟ್ಟು ಅಥವಾ ಏನಾದರೂ ತೊಂದರೆ ಆಗಿರ್ಬೋದು, ನೀವು ರೈಲ್ ಮದದ್ ಆ್ಯಪಲ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಇಲ್ಲ ಅಂತಂದರೆ ಟ್ವಿಟರ್ ಅಕೌಂಟಲ್ಲಿ DRMಗೆ ಆ್ಯಂಡ್ ಇಂಡಿಯನ್ ರೈಲ್ವೇಸ್ಗೆ, ರೈಲ್ ಮದದ್ ಇಂಡಿಯಾಗೆ ಹಾಗೂ ರೈಲ್ ಮಿನಿಸ್ಟರ್ಗೆ ನೀವು ಟ್ಯಾಗ್ ಮಾಡಿಬಿಟ್ಟು ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ವಿತಿನ್ ಶಾರ್ಟ್ ಟೈಮ್ ನಿಮ್ಮ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ये था क्या at ಶ್ರವಣ ಬೆಳಗೊಳ. ಎಸ್, ಇವಾಗ ನಾವು ಶ್ರವಣ ಬೆಳಗೊಳಕ್ಕೆ ವೆರಿ ಗುಡ್, ಬಂದಿದ್ದೀವಿ. ನೈಸ್ ಪ್ಲೇಸ್. ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಎಂಟ್ರಾಗಿದ್ದೀವಿ. ಪ್ಲಾಟ್ಫಾರ್ಮ್ ನಂಬರ್ 1 ಆಚೆ ಐತೆ. ಇವಾಗ ಪ್ಲಾಟ್ಫಾರ್ಮ್ ನಂಬರ್ 2ರಿಂದ 1ಕ್ಕೆ ಹೋಗೋಣ ಟ್ರೈನ್ ಇಳಿದ್ಮೇಲೆ. ಎಸ್, ಇದು ಪ್ಲಾಟ್ಫಾರ್ಮ್ ನಂಬರ್ 1 ಹಾಗೂ ರೈಲ್ವೆ ಸ್ಟೇಷನ ಎಕ್ಸಿಟ್ ಪಾಯಿಂಟ್ ಹಾಗೂ ಎಂಟ್ರಿ ಪಾಯಿಂಟ್ನೂ ಇದನ್ನೇ. ರೈಲ್ವೆ ಸ್ಟೇಷನ್ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಇದು ಸೂಪರ್ ಅಲ್ವಾ. ಈಗ ನಾವು ರೈಲ್ವೆ ಸ್ಟೇಷನಿಂದ ಸಿಟಿ ಒಳಗಡೆ ಅಂದರೆ ನಗರ ಒಳಗಡೆ ಹೋಗ್ತಾ ಇದ್ದೀವಿ. ಇದೇನು ಅಷ್ಟು ದೊಡ್ಡ ನಗರ ಅಲ್ಲ, ಆದರೆ ಬಾಹುಬಲಿಯ ದರ್ಶನ ಆಗುತ್ತೆ. ಅಂದರೆ ಸಿನಿಮಾ ನಗರವು ನಮ್ಮ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಅದು 2.5